ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ನಾವು ಏರ್ ಕಟ್ಗೆ ಹೋಗ್ತಾ ಇದ್ದೀವಿ. ಸೊ ಏರ್ ಕಟ್ ಯಾವ ಥರ ಏರ್ ಕಟ್ ಮಾಡಿಸ್ಕೊತಾ ಇದ್ದೀನಿ ಆ್ಯಂಡ್ ಆಫ್ಟರ್ 7 months ಮಾಡಿಸ್ಕೊತಾ ಇದ್ದೀನಿ. ಸೊ ಟೋಟಲಿ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ಥರ ಏರ್ ಕಟ್ ಮಾಡಿಸ್ಕೊತೀವಿ, ಹೆಂಗೆ ಬರುತ್ತೆ ಎಲ್ಲನೂ ಕಂಪ್ಲೀಟಾಗಿ ಈ ಬ್ಲಾಗಲ್ಲಿ ಹಾಕ್ತೀನಿ ನೋಡಿ. ಮತ್ತು ಅದೇ ರೀತಿಯಾಗಿ ಸ್ವಲ್ಪ ಶಾಪಿಂಗ್ ಕೂಡ ಹೋಗಬೇಕು. ಸೊ ಡಿಮಾರ್ಟ್ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಈ ಬ್ಲಾಗೆಲ್ಲ ಹಾಕ್ತೀನಿ. ಸೊ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನಾನಿಲ್ಲಿ ಈ ಸಲ ಸ್ವಲ್ಪ ಚೇಂಜ್ ಇರಲಿ ಅಂತ ಲೈಕ್ ಪ್ರೀವಿಯಸ್ಲಿ ನಾನು ಲೇಯರ್ ಕಟ್ ಮಾಡಿಸಿದ್ದೆ. ಸೊ ಈ ಸಲ ಸ್ಟೆಪ್ ಕಟಿಂಗ್ ಟ್ರೈ ಮಾಡೋಣ ಅಂತ ಸ್ಟೆಪ್ ಹೇರ್ ಕಟ್ ಮಾಡಿಸ್ಕೊಂಡೆ. ಸೊ ನೋಡ್ಬೋದು ಅವ್ರು ಎಷ್ಟು ಪರ್ಫೆಕ್ಟಾಗಿ ಎಷ್ಟು ನೀಟಾಗಿ ಒಳ್ಳೆ ಸರ್ವಿಸ್ ಕೊಟ್ಟರು. ನನಗಂತೂ ತುಂಬ ಇಷ್ಟ ಆಯಿತು. ಈ ಫೈನಲ್ ಏರ್ ಸೆಟ್ಟಿಂಗ್ ಪಾರ್ಟ್ ಮಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ನೋಡ್ಬೋದಲ್ಲ ಎಷ್ಟು ಶೈನಿಂಗ್ ಇದೆ ಹೇರು. ಅವರು ಸೆರಮ್ ಎಲ್ಲ ಯೂಸ್ ಮಾಡಿ ಸ್ವಲ್ಪ ಮತ್ತು ಏರ್ ವಾಶ್ ಮಾಡೋವಾಗ ಕೂಡ ಅಷ್ಟೇ ಒಳ್ಳೆ ಶಾಂಪು ಮತ್ತು ಕಂಡೀಷ್ನರ್ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಅವರು ಒಳ್ಳೆ ಸರ್ವಿಸ್ ಕೊಟ್ಟರು. ಸೊ ನನಗೆ ಈ ಸರ್ವಿಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನೋಡ್ಬೋದು ಏರ್ ಸ್ಟೈಲ್ ಎಷ್ಟು ಚೆನ್ನಾಗಿ ಏರ್ ಕಟ್ ಮಾಡಿದ್ದಾರೆ. ಆ್ಯಂಡ್ ಆ ಏರ್ ಸ್ಟೈಲಿಸ್ಟ್ ಕೂಡ ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದರು, ಒಳ್ಳೆ ಸರ್ವಿಸ್ ಕೊಟ್ಟರು. ಸೊ ಇದು ನನ್ನ ಹೇರ್ ಕಟ್ ಆಗಿತ್ತು. ನೋಡ್ಬೋದು ಎಷ್ಟು ಪ್ರೀಟಿಯಾಗಿ ಕಾಣಿಸ್ತಾ ಇದ್ದೀನಲ್ಲ. ಆ್ಯಂಡ್ ಈಗ ಸೊ ಈ ಏರ್ ಕಟ್ ನಾನು ಮಾಡಿಸ್ಕೊಂಡಿರೋದು ಸ್ಟೆಪ್ ಕಟಿಂಗ್. ನೋಡ್ಬೋದು ಎಷ್ಟು ಸಿಲ್ಕಿ ಆಗಿದೆ, ಎಷ್ಟು ವೇವಿ ಆಗಿದೆ. ಸ್ಟೆಪ್ ಕಟಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಎಷ್ಟು ಪ್ರಿಟಿಯಾಗಿದೆ ಅಲ್ವಾ. ಆ್ಯಂಡ್ ಇದು ನನ್ನ ಹೇರ್ ಕಟ್ ಆಗಿತ್ತು. ಸೊ ಇಲ್ಲಿ ಈಗ ನೆಕ್ಸ್ಟ್ ಇದು ಅನುಷಾ ಹೇರ್ ಕಟ್. ಸೊ ಅನುಷಾ ಕೂಡ ಸೇಮ್ ಸ್ಟೆಪ್ ಕಟಿಂಗೇ ಮಾಡಿಸಿದ್ಲು. ಸ್ವಲ್ಪ ಅವಳದು ಶಾರ್ಟ್ ಆಗಿದೆ, ಬಟ್ ಸ್ಟಿಲ್ ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಇತ್ತು. ಸೊ ಹಂಗಾಗಿ ನಾವಿಬ್ಬರು ಹೇರ್ ಕಟ್ ಮಾಡಿಸ್ಕೊಂಡ್ವಿ. ಸೊ ಈಗ ನಾವು ನೆಕ್ಸ್ಟ್ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ, ಗ್ರಾಸರಿ ಶಾಪಿಂಗ್. ಸೊ ನೋಡಿ, ಎಂಜಾಯ್ ಮಾಡಿ. ಬೇಕಾ? ಬೈ 1 get 1 150. ಏನಕ್ಕಿದು ಜಾಸ್ತಿ ಸ್ವೀಟ್ ಇರುತ್ತೆ? ಕೊಕೊನಟ್ಟು ಗುಡ್ಡೆ ಬೇಕಾ? ಮಾಮ್ಸ್ ಮ್ಯಾಜಿಕ್ ಕ್ಯಾಶ್ ಇದು 5 liter 675. ಇಲ್ಲ ಗೋಲ್ಡ್ ವಿನ್ನರ 650 5 liter. ಅಲ್ಲ 5 liters. ಆಮೇಲೆ ಅನುಷಾ ಅದು ನೋಡು, ವೇಫರ್ಸೇ ಡಿಫ್ರೆಂಟ್ ಫ್ಲೇವರ್ಸ್. ಅದು 39 ತೊಗೊಂಡಿದ್ದೀಯ? ಇದು ಆಲ್ರೆಡಿ ನಾನು ತೊಗೊಂಡಿದ್ದೀನಮ್ಮ, ಬೇಡ. ಬೌರ್ಬನ್ ಬಿಸ್ಕೆಟ್ ನೋಡಿ, ಚಾಕೋಸ್ ತೊಗೊಂಡಿದ್ಯಾ? ಆರ್ಗ್ಯಾನೋ ಏನಕ್ಕೆ? ಅಂತ ಪೆರಿ ಪೆರಿ ತಗೋ, ಇದು ಮಾಡೋಕ್ಕೂ ಸರಿ ಹೋಗುತ್ತೆ. ಪೆರಿ ಪೆರಿ ಏನಂತಾರದು, ಫ್ರೆಂಚ್ ಫ್ರೈಸ್. ನೆಕ್ಸ್ಟ್
ಚಿಲ್ಲಿ ಸಾಸ್ ಅಷ್ಟೇ, ವೆನಿಗರ್ ಇದೆ. ಇದು ಎಮ್ ಟಿ ಆರ್ ತಗೊಬಿಡೋಣ. ಅಮ್ಮ ಎಮ್ ಟಿ ಆರ್ ಕೇಳ್ತಲ್ಲ. ಹಾಂ, ಇದು ಎಮ್ ಟಿ ಆರ್ ತಗೊಬಿಡೋಣಲ್ಲ, ಅದಿಟ್ಬಿಟ್ಟು ಏನು ವೆನಿಗರ ಎಂತಕ್ಕೆ? ಅದು ಸೊ ಗೈಸ್, ಡಿಮಾರ್ಟ್ಗೆ ಹೋಗಿ ಈಗಷ್ಟೇ ಬಂದ್ವಿ. ಸೊ ಹೇರ್ ಕಟ್ ನೋಡಿದ್ರಲ್ಲ, ವಿಡಿಯೋ ಹೆಂಗಿತ್ತು, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ನೋಡಿ, ಎಲ್ಲ ಸೆಟ್ ಎಲ್ಲ ಹೋಗ್ಬಿಟ್ಟಿದೆ ಆಲ್ಮೋಸ್ಟು, ಪೋನಿಟ ಎಲ್ಲ ಹಾಕ್ಕೊಂಡಿರೋದಕ್ಕೆ. ಸೊ ಎಲ್ಲ ತೊಗೊಂಬಂದಿದ್ದೀವಿ. ಸೊ ಈಗೆಲ್ಲಾನು ತೊಗೊಂಬರೋದು ಒಂದು ಕೆಲಸ, ಅಂದರೆ ಅದನ್ನು ಶಿಫ್ಟ್ ಮಾಡೋದು ಇನ್ನೊಂದು ಕೆಲಸ. ಸೊ ಆಲ್ರೆಡಿ ಅದನ್ನು ನಮ್ಮಮ್ಮ ಮಾಡ್ತಾ ಇದ್ದಾರೆ, ನೋಡ್ಬೋದು. ಹಾಕ್ಬಿಡ್ಮ ಇದು ಸೊ ಇದನ್ನ ನೋಡಿ, ಇದು ನಂಗೆ ತುಂಬ ಇಷ್ಟ ಆಯಿತು ಗೈಸ್. ಎಷ್ಟು ಚೆನ್ನಾಗಿ ಎಲ್ಲ ಫ್ಲೇವರ್ಸ್ ವೇಫರ್ಸ್ ಕೂಡ ಒಂದೇ ಪ್ಯಾಕಲ್ಲಿದೆ. ನನಗೆ ಆ್ಯಕ್ಚುಲಿ ವೇಫರ್ಸ್ ಅಂದರೆ ಇಷ್ಟ. ನಮ್ಮ ಸ್ನ್ಯಾಕ್ಸ್ ನೋಡಿ, ಇದೆಲ್ಲ ನಮ್ಮ ಸ್ನ್ಯಾಕ್ಸ್, ಇದೆಲ್ಲ ನಮ್ಮಮ್ಮದು. ಆ್ಯಂಡ್ ಇದು ನಂದು, ಇದು ನಂದು. ಇದು ಮಾಡೋದು ನನಗಿಷ್ಟ. ಶಾವಿಗೆ ಬಾತ್ ಸೂಪರಾಗಿ ಮಾಡ್ತಾರೆ. ಸೊ ಇದು ನನಗಿಷ್ಟ. ಮತ್ತು ಇದೊಂದು ತೊಗೊಂಡ್ವಿ, ಡೇಟ್ಸು, ಏನೇನೋ ತೊಗೊಂಡಿದ್ದೀವಿ ಮಾತ್ರ. ಆ್ಯಂಡ್ ಇದೆಲ್ಲ ನೋಡಿ, ಇದೇನು ಮಾಡೋಕ್ಕೋ ಗೊತ್ತಿಲ್ಲ, ಪನ್ನೀರ್ ತಗೊಂಡಿದ್ದಾರೆ. ಆ್ಯಂಡ್ ಇದೆಲ್ಲ ನೂಡಲ್ಸ್, ಫ್ರೈಡ್ ರೈಸ್ಗೆಲ್ಲ ಯೂಸ್ ಆಗುತ್ತೆ. ಬಾಟಲ್ ಇದ್ರೆ ಏನಕ್ಕೆ ಇದು ತೊಗೊಂಡೆ? ಆ ಫ್ಲೇವರ್ ಇಲ್ಲ, ಹಾಟ್ ಆ್ಯಂಡ್ ಸ್ವೀಟ್. ಇದು ಮ್ಯಾಗಿ ಬ್ರ್ಯಾಂಡ್ ಅಲ್ಲ? ಓಕೆ. ಸೊ ಇದು ಕಾರ್ನ್ಫ್ಲವರ್ ಅಂತ ಏನೇನೋ ತೊಗೊಂಡವಳೆ ಗೈಸ್. ಇವಳು ಮಾಡೋ ಡಿಶಸ್ನೆಲ್ಲ ನನ್ನ ಫೇವ್ರೆಟ್ ಅಂದರೆ ಸೋಯಾ ಸ್ಟಿಕ್ಸ್. ನಿಮಗೆ ಯಾರಿಗಿಷ್ಟ ಸೋಯಾ ಸ್ಟಿಕ್ಸ್? ನಂಗೆ ಸೋಯಾ ಸ್ಟಿಕ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇದೆಲ್ಲ ಸೊ ಅಮ್ಮ, ಸೊ ಇದೆಲ್ಲ ಇದೊಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಇದು ನೋಡಿ, ನಮ್ಮಮ್ಮ ಇದು ಏನಕ್ಕೆ ತೊಗೊಂಡಿರ್ಬೋದು ಹೇಳಿ? ಇದು ನಮ್ಮ ರೋಡಲ್ಲಿರೋ ಸ್ಟ್ರೀಟ್ ಡಾಗ್ಸ್ಗೆ ನಮ್ಮಮ್ಮ ಪಾರ್ಲೇಜಿ ತೊಗೊಂಡಿದ್ದಾರೆ ನೋಡಿ ಗೈಸ್. ಈ ಪಾಪು ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಈ ಪಾರ್ಲೇಜಿ ಅದಕ್ಕೆ. ಮತ್ತು ಇದೆಲ್ಲ ಇದೆಲ್ಲ ಅನ್ಬಾಕ್ಸ್ ಮಾಡೋ ಥರ. ಓಕೆ. ಏನಾಯಿತು? ಅದರಲ್ಲೇ ಐತೆ ನೋಡಿ, ಸಿಕ್ತಾ ಗೈಸ್? ಏನು ಗೊತ್ತಾ, ಪ್ರತಿ ಸಲ ಡಿಮಾರ್ಟ್ಗೆ ಹೋದ್ರೂ ಒಂದು ಥಿಂಕಿಂಗಲ್ಲಿ ಒಂದು ಲಿಸ್ಟ್ ಹಾಕೊಂಡು ಹೋಗಿರ್ತೀವಿ. ಬಟ್ ಹೆಂಗಾಗುತ್ತೆ ಅಷ್ಟುದ್ದ ಬಿಲ್ ಅಂತ ನಮಗೆ ಗೊತ್ತಾಗಲ್ಲ. ಎಲ್ಲರಿಗೂ ಹಿಂಗೆ ಆಗುತ್ತಾ? ಇಲ್ಲ ನಮಗೆ ಮಾತ್ರ ಈ ಥರನಾ? ಬಟ್ ಸ್ಯಾಟಿಸ್ಫೈಡ್ ಆ್ಯಕ್ಚುಲಿ. ಮನೆ ತುಂಬ ತಿಂಡಿ ಇದ್ದರೆ ಚೆನ್ನಾಗಿರುತ್ತಲ್ವ, ನಮಗೂ ಇಷ್ಟ. ಸೊ ಎಲ್ಲ ತೊಗೊಂಬಂದು ನೋಡಿ, ಆಲ್ರೆಡಿ ಒಂದ್ಸಲ ಒಂದು ಕಪ್ ಕೇಕ್ ತಿಂದ್ಬಿಟ್ಟು ಇಟ್ಟಿದ್ದೀವಿ. ಆ್ಯಂಡ್ ಪೆರಿ ಮಾಡೋಣ ಅಂತ ಒಂದು ಪೆರಿ ಪೌಡರ್ ಕೂಡ ತೊಗೊಂಬಂದಿದ್ವಿ. ಪೆರಿ ಫ್ರೆಂಚ್ ಫ್ರೈಸಾ? ಪೆರಿ ಫ್ರೆಂಚ್ ಫ್ರೈಸಾ? ಹಾಂ, ಮತ್ತು ಕೆಲವೊಂದು ಜಂಕ್ಸ್ ಎಲ್ಲ ಇವಳು ತೊಗೊಂಡಿದ್ದಲ್ಲ, ತೋರಿಸು ಅಂತ ಹೇಳ್ತಾಳೆ, ತೋರಿಸ್ತೀವಿ ನಿಮಗೂ ಕೂಡ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮಿಬ್ಬರದು ಏರ್ ಕಟ್ ಹೆಂಗಿತ್ತು ಅಂತ ಕೂಡ ಕಾಮೆಂಟ್ ಮಾಡಿ. ಸೊ ಈ ಸಲ ನಮ್ಮ ಏರ್ ಕಟ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು, ನಮಗೆ ಇಷ್ಟ ಆಯಿತು. ಹಾಗೆ ಹೇರ್ ಕಟ್ ಮಾಡಿಸ್ಕೊಂಡು ಶಾಪಿಂಗ್ ಹೋಗಿ ಗ್ರಾಸರೀಸ್ ಎಲ್ಲ ಮುಗ್ದೋಯ್ತು ಈ ತಿಂಗಳ ಕೆಲಸ. ಸೊ ಇದಾಗಿತ್ತು ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.